ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೆಸರುಕಾಳು ಸಬ್ಬಸಿಗೆ ಸೊಪ್ಪಿನ ಹೆಸರುಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಇದು ನೋಡಿ, ಹೆಸರುಕಾಳು ಒಂದು 2-3 ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಇದು ಕಡಲೆ ಬೀಜ ಹಸಿದು. ಇದನ್ನು ಸ್ವಲ್ಪ ಒಂದು ಮುಷ್ಟಿಯಷ್ಟು ಹಾಕ್ಕೊಂಡಿದ್ದೀನಿ. ಇದು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಬೇಯಿಸೋಕೆ ಹಚ್ಚೋಣ. ಇವಾಗ ಇದಕ್ಕೆ ಸ್ವಲ್ಪ ಮುಳುಗುವಷ್ಟು ನೀರು ಹಾಕೋಣ ಕಾಳಿಗೆ ಬೇಯಿಸೋಕ್ಕೆ. ಸ್ವಲ್ಪ ಕಾಳು ತೊಗೊಂಡಿದ್ದೀನಿ. ಒಂದಿಬ್ಬರಿಗೆ 1-2 ಟೈಮ್ ಆಗುವಷ್ಟು ಪಲ್ಯ ಮಾಡ್ತಾ ಇರೋದು. ನೀವು ಎಷ್ಟು ಬೇಕೋ ಎಷ್ಟು ತೊಗೊಂಡಿರ್ತೀವಿ ಅದರ ಪ್ರಮಾಣದ ನೀರು ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ಳೋಕ್ಕೆ. ನೋಡಿ, ಇದು ಆಫ್ ಮಾಡಿದ್ದೀನಿ. ಒಂದು 3-4 ಸೀಟಿ ಆದಮೇಲೆ ಆರಿದೆ. ಇವಾಗ ಓಪನ್ ಮಾಡ್ತಿದ್ದೀನಿ. ಕಾಳು ಎಲ್ಲ ಬೆಂದಿದೆ. ಇನ್ನೂ ಸ್ವಲ್ಪ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಬೇಯಿಸೋಣ. ಈ ಥರ ಈ ಸ್ಟವ್ ಹಚ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಕುಟ್ಟಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ದಪ್ಪ ಇರಬೇಕು. ಖಾರ ನೀವು ಎಷ್ಟು ಕಾಳು ತೊಗೊಂಡಿರ್ತೀರೋ ಆ ಒಂದು ಅಂದಾಜು ಮೇಲೆ ನೋಡಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು, ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಕಡಿಮೆ ಬೇಕಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಆಗುತ್ತೆ ಅದು. ನೋಡಿ, ಇದು ತೊಳೆದು ಸಣ್ಣಗೆ ಕಟ್ ಮಾಡಿಟ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪು ಒಂದು 3-4 ನೀರಲ್ಲಿ ತೊಳ್ಕೊಬೇಕು. ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ನಾನು. ಒಂದು ಅರ್ಧ ಚಿಕ್ಕ ಕಟ್ಟಲ್ಲಿ ಒಂದು ಅರ್ಧ ಕಟ್ಟಿನಷ್ಟು ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿ ಹಾಕೋಣ. ನೀವು ಬೇಕಿದ್ರೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಕೂಡ ಮಾಡ್ಕೋಬಹುದು. ಅದು ಕೂಡ ಚೆನ್ನಾಗಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದಕ್ಕೆ ಒಗ್ಗರಣೆ ಎಲ್ಲ ಏನು ಬೇಕಾಗಿಲ್ಲ. ಇನ್ನೊಂದು ಸ್ವಲ್ಪ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು. ಅಕ್ಕಿ ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೇನು ಸಾಸಿವೆ, ಜೀರಿಗೆ, ಈರುಳ್ಳಿ ಅಂತ ಏನೂ ಬೇಕಾಗಿಲ್ಲ. ತುಂಬ ಸಿಂಪಲ್ ಪಲ್ಯ ಇದು. ಆಮೇಲೆ ತುಂಬ ಹೆಲ್ದಿ ಕೂಡ. ನಾವು ವಾರಕ್ಕೆ 1 ಟೈಮ್ ಮಾಡ್ತಾನೆ ಇರ್ತೀನಿ. ಯಾಕಂದರೆ ಚಪಾತಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಬಿಡು ಇದ್ದಾಗೆಲ್ಲ ಇದನ್ನೇ ಮಾಡೋದು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸೀಟಿ ಬರ್ಸ್ಕೊಳ್ಳೋಣ. ಇದಕ್ಕೆ ತುಂಬ ಘಮ ಅಂತ ಒಂದು ಸೀಟಿ ಬಂದರೆ ನೋಡಿ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಮುಚ್ಚಳ ಮುಚ್ಚಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಒಂದು ಸೀಟಿ ಬರೋವರೆಗೂ ಸಾಕು. ಆಲ್ರೆಡಿ ಕಾಳು ಬೆಂದಿದೆ, ಸ್ವಲ್ಪ ಬೇಯೋಕಷ್ಟೇ. ನೋಡಿ, ಇದು ಆಗಿದೆಯಾ ನೋಡೋಣ. ಇದಕ್ಕೆ ಒಂದು ಸೀಟಿ ಬರ್ಸಿ ಆಫ್ ಮಾಡಿದ್ದೆ ನಾನು. ಜಾಸ್ತಿ ಹೊತ್ತು ಬೇಯಿಸಬಾರ್ದು, ಪೇಸ್ಟ್ ಥರ ಆಗಿಬಿಡುತ್ತೆ. ಹೆಸರುಕಾಳು ಮೊದಲೇ ಸಾಫ್ಟಾಗಿರೋದ್ರಿಂದ ನೋಡಿ ಇಷ್ಟ ಬೇಯಬೇಕದು. ತುಂಬ ಜಾಸ್ತಿ ಬೇಯಿಸ್ಬೋದು, ತುಂಬ ಪೇಸ್ಟ್ ಥರ ಆಗಿ ನೀರು ತುಂಬ ಎಳ್ಕೊಂಡು ಇದೊಂದು ಸ್ವಲ್ಪ ನೀರು ಹಾಕ್ತೀನಿ. ಇವಾಗ ಲಾಸ್ಟಲ್ಲಿ ಯಾಕೆ ಸ್ವಲ್ಪ ನೀರು ಹಾಕಬೇಕು ಅಂದರೆ, ಇದು ಆಮೇಲೆ ಎಳ್ಕೊಂಡು ಕಾಳು ತಣ್ಣ ನೀರು ಹಾಕ್ಬಿಟ್ರೆ ಇಡೀ ದಿನ ಪಲ್ಯ ಇದೇ ಥರ ಲಿಕ್ವಿಡ್ ಥರ ಇರುತ್ತೆ. ಇಲ್ಲಾಂದರೆ ಎಲ್ಲ ಕಾಳು ಎಳ್ಕೊಂಡು ಒಂಥರ ಪೇಸ್ಟ್ ಥರ ಹಿಟ್ಟು ಥರ ಬಂದಿರುತ್ತೆ. ಸ್ವಲ್ಪ ತಂಪು ನೀರು ಹಾಕ್ಬಿಟ್ರೆ ಇಡೀ ದಿನ ಇದೇ ಥರ ಇರುತ್ತೆ ಕಾಳು ಪಲ್ಯ. ನೋಡಿ, ಚೆನ್ನಾಗಿ ಆಗಿದೆ ಪಲ್ಯ, ಗಮ್ಮಂತ ಇದೆ. ನೋಡಿ, ಹೆಸರುಕಾಳು ಸಬ್ಬಸಿಗೆ ಸೊಪ್ಪಿನ ಪಲ್ಯ, ಮಿಶ್ರ ಪಲ್ಯ ರೆಡಿಯಾಗಿದೆ. ಕರಿ ಆದ್ರೆ ಒಂದು ಕೋಳಿ, ಪಲ್ಯ ಆದ್ರೆ ಒಂದು ಕೋಳಿ. ನೀವು ಕೂಡ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಘಮ ಅಂಥೇಳಿ ಚಪಾತಿ ರೊಟ್ಟಿ ಅನ್ನೋ ಜೊತೆಗೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಮಸ್ಕಾರ.